ನಮಸ್ಕಾರ ಎಲ್ಲರಿಗೂ ಸ್ವಾಗತ HFB ಪಿನ್ ಕೋಡ್ಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತಿದೀವಿ ಬೆಂಗಳೂರಲ್ಲಿ. ಇವತ್ತಿನ ಪಿನ್ ಕೋಡ್ 560004. ಫ್ರೆಂಡ್ಸ್, ವೆಲ್ಕಮ್ ಟು ದಿ HFB ಪಿನ್ ಕೋಡ್ಸ್ ಯೂಟ್ಯೂಬ್ ಚಾನಲ್. ವಿ ಆರ್ ಇನ್ ಬೆಂಗಳೂರು. ಪಿನ್ ಕೋಡ್ 560004. We are today in India. Is a groundnut festivals and peanuts. It is a festival in Bengaluru city. ಸ್ನೇಹಿತರೆ, ಬೆಂಗಳೂರಲ್ಲಿ ಕಡ್ಲೆಕಾಯಿ ಪರ್ಸೆ ನಮ್ಮ 2 ದಿನ ನಡೆಯುವಂತೂ ಚಿಕ್ಕ ಪರ್ಸೆ ಮತ್ತೆ ದೊಡ್ಡ ಪರ್ಸೆ ಅಂತ ನಮ್ಮ ಕರ್ನಾಟಕ ಜನತೆಗಳಿಗೆ ಕೆಲವೊಬ್ಬರಿಗೆ ನಮ್ಮ ಗೊತ್ತಿಲ್ಲ ಅನ್ಸತ್ತೆ. ಈಗಿನ ಜನರೇಷನ್ ಹುಡುಗರುಗಳಿಗೆ ಸ್ನೇಹಿತರೆ, ವರ್ಷದಲ್ಲಿ ಒಂದು ಸರಿ ನಮ್ಮ ಬೆಂಗಳೂರಲ್ಲಿ ಕಡ್ಲೆಕಾಯಿ ಪರ್ಸೆ ಅಂತ ನಡೆಯುತ್ತೆ. ಚಿಕ್ಕ ಪರ್ಸೆ, ದೊಡ್ಡ ಪರ್ಸೆ ಅಂತ. ಇದು ವರ್ಷಾನುಗಟ್ಲೆಯಿಂದ ನಡ್ಕೊಂಡ್ ಬರ್ತಾ ಇದೆ. ಇಲ್ಲಿ ನಿಮಗೆ ಎಲ್ಲಾ ತರದ ಕಡ್ಲೆಕಾಯಿಗಳು ಇರುತ್ತೆ. ಚಿಕ್ಕ ಕಡ್ಲೆಕಾಯಿಯಿಂದ ಹಿಡಿದು 3 ಬೀಜದಿಂದ 4ರಿಂದ ಎಲ್ಲಾ ತರದ್ದು ಇರುತ್ತೆ. ನೀವು ಬೆಂಗಳೂರಲ್ಲಿ ನಮ್ಮ ಚಾಮರಾಜಪೇಟೆ ಬುಲ್ ಟೆಂಪಲ್ ಆಶ್ರಮ ಹತ್ರ ಬಸವನಗುಡಿಯಲ್ಲಿ ಬಂದ್ರೆ ನಿಮಗೆ ನಮ್ಮ ಕರ್ನಾಟಕದ ಕಡ್ಲೆಕಾಯಿ ಪರ್ಸೆ ಬೆಂಗಳೂರು ಬಸವನಗುಡಿಯಲ್ಲಿ ನಿಮಗೆ ಬೇಯಿಸಿರದಿಂದ ಹಿಡಿದು ಎಲ್ಲಾ ತರದ್ದು ಸಿಗುತ್ತೆ. ಮತ್ತೆ ಇಲ್ಲಿ ನಿಮಗೆ ನಾನಾ ತರದ ತಿಂಡಿಗಳು ಸಿಗುತ್ತೆ. ನಮ್ಮ ಬಸವನಗುಡಿ ಬೆಂಗಳೂರಲ್ಲಿ ನೀವು ಬೆಂಗಳೂರಿಗೆ ಬಂದ್ರೆ ಮರೀದೆ ಇದು ಪರ್ಸೆ ಕೇವಲ 2 ದಿನ ನಡೆಯೋದು. ಮತ್ತೆ ನಿಮಗೆ ಚಿಕ್ಕ ಪರ್ಸೆ ದೊಡ್ಡ ಪರ್ಸೆ ಅಂತ. ದಿಸ್ ಈಸ್ groundnuts festival in India. It is a making of it is very all varieties of groundnuts in Indians. It is very delicious and tasty. And in India, how many varieties of the groundnuts is the festival? All varieties coming, the small villages coming to buy. The selling is groundnuts in this festival in street. That is Indian street, Karnataka, in the Baswangudi, Bengaluru, the Silicon City. That is pin code 560004. It is 2 days is the festival is going. It is in Bengaluru. It is very beautiful, and you having the all varieties of groundnuts in Bangalore, Chamarajpete, Bull Temple Road, Baswangudi. It is, and so many varieties of the selling of the snacks, papad, and you getting for in so many varieties in it is. If you are Bengaluru, from anybody comes, you visit, it will be till midnight only. It is here we getting this festival. It is in street festival. It is no tickets, nothing else. It is a free entry. It is Bengaluru. This is groundnuts, and it's very delicious and very all varieties. And in between having the selling of the sugarcane juice also, and the peanuts, and it is very tasty, delicious. When you say the fry also getting from groundnuts for you in this. ಸ್ನೇಹಿತರೆ, ಕಡ್ಲೆಕಾಯಲ್ಲಿ ನಮ್ಮ ಉರ್ದಿರೋ ಕಡ್ಲೆಕಾಯಿನೂ ಮಾರ್ತಾವ್ರೆ ಇಲ್ಲಿ ಅದ್ಭುತವಾಗಿ. ಆಮೇಲೆ ಎಲ್ಲ ನಮ್ಮ ಸಣ್ಣ ಹಳ್ಳಿಯಿಂದಾನು ಬಂದಿದಾರ್ರಿ. ಮಂಡ್ಯ, ನಮ್ಮ ಪಾಂಡವಪುರದಿಂದ ಹಿಡಿದು ಉತ್ತರ ಕನ್ನಡ ಹಿಡಿದು ನಿಮಗೆ ನಾನಾ ತರದ ಎಷ್ಟು ತರ ಕಡ್ಲೆಕಾಯಿ ಸಿಗ್ಬೇಕನ್ನೋದಿದೆ, ಇಲ್ಲಿ ಸಿಗತ್ತೆ. ಆಮೇಲೆ ಅದ್ಭುತವಾಗಿ ಇನ್ನೊಂದು ವಿಷಯ ನಿಮ್ಗೆ ಏನಂದ್ರೆ, ಇಲ್ಲಿ ನಿಮ್ಗೆ ಅವಾಗ ನಿಮ್ಗೆ ಒಳ್ಳೊಳ್ಳೆ ತಿಂಡಿನೂ ಸಿಗ್ತಾ ಇದೆ ಮಧ್ಯದಲ್ಲಿ. ನಿಮ್ ಟೇಸ್ಟ್ ಅಲ್ಲಿ ನೀವು ತಿನ್ಬೋದು ನೋಡಿ. ಕಡ್ಲೆಕಾಯಿ ಇಲ್ಲಿ ಬಂದವರೆಲ್ಲ ಉರ್ದಿದ್ ಕಡ್ಲೆಕಾಯಿನೂ ತಗೊಳ್ತಾರೆ, ಹಸಿ ಕಡ್ಲೆಕಾಯಿನೂ ತಗೊಳ್ತಾರೆ. ಆಮೇಲೆ ಕಡ್ಲೆಕಾಯಲ್ಲಿ ನಿಮ್ಗೆ ತುಂಬಾನೇ, ಆಮೇಲೆ ಕೆಲವು ಜನ ಅಂತೂ ಈ ಕಡ್ಲೆಕಾಯಿ ತಗೊಂಡೋಗ್ಬಿಟ್ಟು ಇಟ್ಕೊಂಡು ಒಣಗಿಸ್ಕೊಂಡು ಕಡ್ಲೆ ಬೀಜ ತೆಗ್ದಿ ಅವರು ಮನೇಲಿ ಇಟ್ಕೊಳ್ತಾರೆ. ಯಾಕಂದ್ರೆ ನಮ್ಮ ಬೆಂಗಳೂರಲ್ಲಿ ನಮ್ಮ ಹನುಮಂತ ನಗರ, ಬಸವನಗುಡಿಯಲ್ಲಿರೋ ಜನಗಳು, ಮತ್ತೆ ನಮ್ಮ ಮಾಗಡಿ, ನಮ್ಮ ರಾಜಾಜಿನಗರ,
ಇವರು ಹಳೇ ನಮ್ಮ ವಿಲ್ಸನ್ ಗಾರ್ಡನ್ ಮತ್ತೆ ನಮ್ಮ ಕೋರಮಂಗಲದಿಂದ ಬಂದು JP ನಗರದಿಂದ ಬಂದು KG ಗಟ್ಲೆ ತಗೊಂಡು ಕಡಲೆಕಾಯಿ ಮನೆಯಲ್ಲಿ ಕಡಲೆ ಬೀಜ ಬಿಡಿಸ್ಕೊಂಡು ವರ್ಷಾನ್ಗಟ್ಲೆ ಇಟ್ಕೊಂಡು ಮಾಡ್ತಾರೆ. ಯಾಕಂದ್ರೆ ಇದು ನಿಮ್ಗೆ ನ್ಯಾಚುರಲ್ ಆರ್ಗಾನಿಕ್ ಸಹನೂ ಇಲ್ಲಿ ಸಿಗತ್ತೆ. ನಿಮ್ಗೆ ನೋಡಿ, ನಿಮ್ಗೆ ಮಸಾಲ ಪುರಿಯಿಂದ ಹಿಡಿದೆಲ್ಲ ಇದೆ. ಆಮೇಲೆ ಕಡಲೆಕಾಯಿ ವಿಷಯದಲ್ಲಿ ನಿಮ್ಗೆ ಆರ್ಗಾನಿಕ್ ಕಡಲೆಕಾಯಿ, ನಮ್ ನಾಟಿ ಕಡಲೆಕಾಯಿ ಆಮೇಲೆ ಹುಡುಕೊಂಡು ನೀವು ಇಲ್ಲಿ ನಿಮ್ಗೆ ನಾಟಿ ಕಡಲೆಕಾಯಿ ಅದ್ಭುತವಾಗಿ ಸಿಗತ್ತೆ. ನಿಮ್ ಫಾರ್ಮ್ ಕಡಲೆಕಾಯಿನೂ ಇದೆ, ನಾಟಿ ಕಡಲೆಕಾಯಿನೂ ಇದೆ. ನೀವು ಇಲ್ಲಿ ಬೆಂಗಳೂರಲ್ಲಿ ಇದ್ರೆ ಮಾರಿದೆ ಒಂದು ವಿಸಿಟ್ ಮಾಡ್ರಿ, ಅದ್ಭುತವಾಗಿರುತ್ತೆ. ಮಧ್ಯರಾತ್ರಿವರೆಗೂ ಇರುತ್ತೆ. ನೀವು ಹೋಗೋ ಟೈಮಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ, ಅದ್ಭುತವಾಗಿದೆ. ಕಡಲೆಕಾಯಿ ಪರ್ಸೆ, ಚಿಕ್ಕ ಪರ್ಸೆ ದೊಡ್ಡ ಪರ್ಸೆ ಅಂತ ಇದು ನಮ್ಮ ವರ್ಷಾನ್ಗಟ್ಲೆಯಿಂದ ಬೆಂಗಳೂರು ನಗರದಲ್ಲಿ ನಡ್ಕೊಂಡ್ ಬರ್ತಾ ಇದೆ. ಈ ವರ್ಷ ಅಂತೂ ತುಂಬಾ ಅದ್ಭುತವಾಗಿದೆ. 2024ರಲ್ಲಿ ನಾವು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು HFB ಪಿನ್ಕೋಡ್ಸ್ ಯೂಟ್ಯೂಬ್ ಚಾನಲ್ ವತಿಯಿಂದ. ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಅಲ್ಲಿ ನೀವು ಯಾವುದೇ ಊರ್ಗ್ ಹೋಗಿ ಅಲ್ಲಿ ಊಟ ತಿಂಡಿ ಬಗ್ಗೆ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಅಲ್ಲಿನ ಏರಿಯಾ ಪಿನ್ಕೋಡ್ಸ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು. ಈಗ ಇದ್ರದೇ ತಗೊಳ್ಳಿ, 560004 ಕ್ಲಿಕ್ ಮಾಡಿದ್ರೆ ನಾವು ನಿಮಗೆ ಇದು ರೂಟ್ ಮ್ಯಾಪ್ ಸಮೇತ ತೋರಿಸ್ತೀವಿ. ಆಮೇಲೆ ಇನ್ನೊಂದು ವಿಷಯ, ನಮ್ಮ HFB ಪಿನ್ಕೋಡ್ಸ್ ಯೂಟ್ಯೂಬ್ ಚಾನಲ್ ವಿಶೇಷತೆನೆ, ನೀವು ಊಟ ತಿಂಡಿ ಊರಿಗೆ ಹೋದಾಗ ಹುಡುಕೋ ಅವಶ್ಯಕತೆ ಇರಲ್ಲ. ನಮ್ಮ ಚಾನಲ್ ಪಿನ್ಕೋಡ್ಸ್, ನಿಮ್ ಏರಿಯಾ ಪಿನ್ಕೋಡ್ಸ್ ಹೊಡೆದ್ರೆ ಅಲ್ಲಿ ಹೋಟ್ಲು ತೋರಿಸ್ತೀವಿ, ಹೋಗೋ ದಾರಿನೂ ತೋರಿಸ್ತೀವಿ. ವಿಡಿಯೋ ಮುಖಾಂತರ ಲ್ಯಾಂಡ್ ಮಾರ್ಕ್ ಮಾತ್ರ, ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಡ್ರೆಸ್ ಇರುತ್ತೆ. ದಿಸ್ ಇಸ್ ಪೀನಟ್ಸ್, ಇಂಡಿಯನ್ ಪೀನಟ್ಸ್ ಇಸ್ ಮಸಾಲಾ ಇಟ್ ಇಸ್ ಗಿವಿಂಗ್. It is India is a popular festival in Bengaluru, is a trending and is giving the snacks also. ಸ್ನೇಹಿತರೆ, ಇಲ್ಲಿ ನಿಮಗೆ ಅದ್ಭುತವಾಗಿ ನೀವು ನಮ್ಮ ಬೆಂಗಳೂರಲ್ಲಿ ನೀವು ಇದ್ರೆ ಒಂದು ವಿಸಿಟ್ ಮಾಡಿ, ಅದ್ಭುತವಾಗಿ. ಆಮೇಲೆ ಎಲ್ಲಾ ತರದ್ದು ತಿಂಡಿಗಳಿದೆ ರೀ ಇಲ್ಲಿ, ನಿಮ್ಗೆ ಇಂಥದ್ದಿಲ್ಲ ಅನ್ನಂಗಿಲ್ಲ. ನಮ್ಮ ಬೆಂಗಳೂರಲ್ಲಿ ನಮ್ಮ ಒಂದ್ ಹೇಳ್ಬೇಕಂದ್ರೆ, ಈ ನಮ್ಮ ಆಹಾರ ಮೇಳ ಹೆಂಗ್ ಮೈಸೂರಲ್ಲಿ ಇತ್ತು ಆ ತರಾನೇ ನಮ್ಮ ಬಸವನಗುಡಿಲಿ ಕಡಲೆಕಾಯಿ ಮೇಳ ಅನ್ಬೋದು. ಕಡಲೆ ಬೀಜ, ಕಡಲೆಕಾಯಿ, ಆಮೇಲೆ ನಿಮ್ಗೆ ಇಂಥದ್ದಿಂದ ಹಿಡ್ದು ಎಲ್ಲದು. ಆಮೇಲೆ ಎಲ್ಲದಕ್ಕಿಂತ ಏನು ವಿಶೇಷತೆ ಅಂದ್ರೆ, ಇಲ್ಲಿ ನೀವು ಮಕ್ಳಿಗೆ ಕರ್ಕೊಂಡ್ಬಂದ್ರೆ ಎಲ್ಲಾ ತರದ್ ತಿಂಡಿ ಇದೆ ರೀ. ಅವ್ರಿಗೆ ಆಟ ಆಡೋ ಸಾಮಾನಿಂದ ಹಿಡ್ದು ಎಲ್ಲಾ ತರದುವೆ ಇಲ್ಲಿ ಅದ್ಭುತವಾಗಿದೆ. ನೀವು ಮಾರಿದ್ದೆ ಬೆಂಗಳೂರಲ್ಲಿದ್ರೆ ನಿಮ್ ಮಕ್ಳ ಜೊತೆ, ನಿಮ್ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ, ಅದ್ಭುತವಾಗಿದೆ. ಬೆಂಗಳೂರಲ್ಲಿ ಬಸವನಗುಡಿ, ಚಾಮರಾಜಪೇಟೆ ಬುಲ್ ಟೆಂಪಲ್ ಹತ್ರ ಇರೋದು ಇದು. ಇಲ್ಲಿ ನಿಮ್ಗೆ ವಿಶೇಷತೆಯಾಗಿ ಎಲ್ಲಾ ತರದ್ದು, ನಲ್ಲಿಕಾಯಿ ಆಗ್ಲಿ, ಎಳ್ಳಿಕಾಯಿ ಆಗ್ಲಿ, ನಿಮ್ಗೆ ಎಲ್ಲಾ ತರದುವೆ ಇದೆಲ್ಲ ನಿಮ್ಗೆ ಊರುಗಳ ಸಿಗೋದು. ಇವತ್ತು ಹೆಂಗಿದೆ ಅಂದ್ರೆ ಇಲ್ಲಿ ಅದ್ಭುತವಾಗಿ. ಆಮೇಲೆ ಎಲ್ಲದಕ್ಕಿಂತ ಮಕ್ಕಳಿಗೆ ನಿಮ್ಗೆ ಏನ್ ಇಷ್ಟ ಬರೋದನ್ನ ಕೊಡಿಸ್ಬೋದು, ಅಷ್ಟು ಅದ್ಭುತವಾಗಿದೆ. ನಿಮ್ಗೆ ಮಸಾಲ ಪುರಿಯಿಂದ ಹಿಡಿದು, ಪಾನಿಪುರಿಯಿಂದ ಹಿಡಿದು, ಮಕ್ಕಳು ಆಟ ಆಡೋ ಸಾಮಾನಿಂದ ಹಿಡಿದು ಎಲ್ಲ ಒಂದು ಇದೆ, ಅದ್ಭುತವಾಗಿದೆ. ಆದ್ರೆ ನೋಡಿ ಜನಗಳು ಹೆಂಗಿದ್ದಾರೆ ಇಲ್ಲಿ. ನೀವು ಮಕ್ಳಿಗೆ ಕರ್ಕೊಂಬಂದ್ರೆ ಹುಷಾರಾಗಿ ಕರ್ಕೊಂಬನ್ನಿ, ಕೇರ್ಫುಲ್ ಆಗಿ ಇಟ್ಕೊಳ್ಳಿ. ದಯವಿಟ್ಟು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಕೂಡಲೇ ಒಂದು ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ, ಕಾಮೆಂಟ್ಸ್ ಕೊಡಿ. ನಾವು ನಿಮ್ಗೆ ಪ್ರತಿ ಊರಲ್ಲಿ ಇಂಥ ಜಾತ್ರೆಗಳಾಗ್ಲಿ, ಆಹಾರ ಮೇಳ ಆಗ್ಲಿ, ನಿಮಗೆ ನಾವು HFB ಪಿನ್ಕೋಡ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ತೋರಿಸ್ತಾ ಇರ್ತೀವಿ. ನೀವು ನಮ್ಮ ಚಾನಲ್ ಅಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ನಿಮಗೆ ನಮ್ಮ ಕಡಲೆಕಾಯಿ ಪರ್ಸೆ ಇದು ಬನ್ನಿ ನೋಡಿ, ಜನಗಳ ಕ್ರೌಡ್ ನೋಡಿ ಹೆಂಗಿದೆ ಜನಗಳು. ಇದು ನಿಮಗೆ ಸಾಮಾನ್ಯ, ನಮ್ಗೆ ನಾವು ನಾರ್ಮಲ್ ಟೈಮಲ್ಲಿ ತೋರಿಸಿರೋದು. ಇನ್ನೇನಾರು ಕತ್ಲಾದ್ಮೇಲಂತೂ ಅದ್ಭುತವಾಗಿ, ಯಾಕಂದ್ರೆ ಸ್ವಲ್ಪ ನಾವು ಡೇ ಲೈಟ್ ಅಲ್ಲಿ ಶೂಟ್ ಮಾಡಿದೀವಿ. ಕಾರಣ ಏನಂದ್ರೆ ಇಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡಿಲ್ಲ. ಏನಂದ್ರೆ ಸ್ಟ್ರೀಟ್ ಲೈಟ್ ಏನಿದೆ ಅಷ್ಟೇ ಇರೋದು. ಅಲ್ಲಿ ನಿಮಗೆ ಇದರಲ್ಲಿ ಡೇ ಅಂಡ್ ನೈಟ್ ಎಫೆಕ್ಟ್ಸ್ ಎರಡು ತರಾನು ಇದೆ ನಾವು ಶೂಟ್ ಮಾಡಿರೋದು. ಇಲ್ಲಿ ನೋಡಿ ಜನಗಳು ಅಷ್ಟೊಂದು ಕ್ರೌಡ್ ಇದೆ, ಅಷ್ಟೊಂದು ಇದಿದೆ. ಆದ್ರೆ ಏನ್ ಗೊತ್ತಾ, ನುಕ್ಕಟಾಗಿ ಆರಾಮಾಗಿ ಹೋಗ್ತೀವ್ರಿ. ಅದ್ಭುತವಾಗಿ ಏನಿಲ್ಲ, ನಿಧಾನಕ್ಕೆ ಕೂಲಾಗೆ ನೀವು ಅದ್ಭುತವಾಗಿ. ನಮ್ಮ ಬೆಂಗಳೂರು ಜನಗಳೆಲ್ಲ ಒಂದ್ ಏನಂದ್ರೆ
ಪೇಷನ್ಸು, ತಾಳ್ಮೆ, ಆಮೇಲೆ ಎಲ್ಲದಕ್ಕಿಂತ ಮಕ್ಳು ಇರ್ತಾರಲ್ವ ಅದ್ರ ಬಗ್ಗೆ ಅಂತೂ ಅಕ್ಪಕ್ಕರೆ ಕೇರ್ ತಗೊಳ್ತಾರೆ ಮಕ್ಕಳಿಗೆ ಅದ್ಭುತವಾಗಿ. ಇಲ್ಲಿ ನಿಮ್ಗೆ ಪೈನಾಪಲ್ ಇಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ ನಮ್ಮ ಬೆಂಗಳೂರಲ್ಲಿ. ಸೆಲ್ಲಿಂಗ್ ಆಫ್ ದಿ ಪೈನಾಪಲ್ಸ್ ಅಂಡ್ ಫ್ರೂಟ್ಸ್ ಅಂಡ್ ಆಲ್ ವೆರೈಟೀಸ್ ಇನ್ ಬೆಂಗಳೂರು, ಅಂಡ್ ಇಟ್ಸ್ ವೆರಿ ಡಿಲಿಷಿಯಸ್ ಅಂಡ್ ವೆರಿ ಆಲ್ ವೆರೈಟೀಸ್ ಇಟ್ ಇಸ್. ಸ್ನೇಹಿತರೆ, ಇಲ್ಲೆಲ್ಲ ತರದ್ದು ಸ್ಟಾಲ್ ಹ್ಯಾವಿಂಗ್ ದಿ all varieties of putting the stalls for a snacks, and it is ice cream. It is 3-in-1 ice cream. It is giving this person 3-in-1 and very delicious and very tastefully. ಸ್ನೇಹಿತರೆ, ನಿಮಗೆ ಇಲ್ಲಿ ಎಲ್ಲಾ ತರದ್ದು ಸ್ಟಾಲ್ಗಳು ಹಾಕಿದ್ದಾರೆ. ನಿಮಗೆ ಎಲ್ಲಾ ತರದಲ್ಲಿ ನಿಮಗೆ ಇಂಥದ್ದಿಲ್ಲ ಅನ್ನಂಗಿಲ್ಲ. ವೆಜಿಟೇರಿಯನ್ಸ್, ಆಲ್ ವೆಜಿಟೇರಿಯನ್ಸ್ ಸ್ಟಾಲ್ಸು ನಿಮಗೆ ಸಿಗೋದಿಲ್ಲಿ. ಮಸಾಲೆ ಪುರಿ, ಪಾನಿಪುರಿ, ಸೇವ್ ಪುರಿ, ನಿಮಗೆ ಐಸ್ ಕ್ರೀಮ್ ಶಾಪು, ನಮ್ಮ ಜೋಳ, ಎಲ್ಲಾ ತರದ್ದು ಇದೆ ರೀ. ನೋಡಿ, ಇದು ಐಸ್ ಕ್ರೀಮ್ 3-in-1 ಅಂತ. ಇದು ಅದ್ಭುತವಾಗಿರೋದು, ಡಿಲಿಷಿಯಸ್ ಟ್ರೆಂಡಿಂಗ್ ಅಂತೆ. ಇದು ಇವ್ರದ್ದು ಸ್ಪೆಷಲ್ ಡಿಶ್. ಇದು 3-in-1 ಅಂತ. ಅದ್ಭುತವಾಗಿ ನಿಮಗೆ ಗುಲ್ಕನ್ನ ಹಾಕಿ, ಬೆಣ್ಣೆ ಹಾಕಿ, ಅದ್ಭುತವಾಗಿ ಅದಕ್ಕೆ ಅದ್ಭುತ ಫ್ರೂಟ್ಸ್ ಹಾಕಿ ಅದಕ್ಕೊಂದು ಐಸ್ ಕ್ರೀಮ್ ಕೊಡ್ತಾರೆ. ಅದು ಅದ್ಭುತವಾಗಿ ನೀವು ಟ್ರೈ ಮಾಡಿ. ಈ ಸ್ಟಾಲಲ್ಲಿ ಮರಿದೆ. ಬಟ್ ಇದು ನಿಮ್ಮ ಎಲ್ಲರೂ ಬೆಂಗಳೂರಲ್ಲಿ ಬಂದು ನೀವು ನಮ್ಮ ಬಸವನಗುಡಿಯ ಕಡಲೆಕಾಯಿ ಪರ್ಸೆ 2024ಕ್ಕೆ ಒಂದು ವಿಸಿಟ್ ಮಾಡಿ. ನಿಮ್ಮ ಕುಟುಂಬ, ನಿಮ್ಮ ಸ್ನೇಹಿತರ ಜೊತೆ. ನಮ್ಮ ಮಂಡ್ಯ, ರಾಮನಗರವರು, ಚನ್ನಪಟ್ಟಣವರು ಬರ್ಬೋದ್ರಿ, ಅದ್ಭುತವಾಗಿದೆ. ನಮ್ಮ ಮೈಸೂರವರು ಬರ್ಬೋದು, ನಮ್ಮ ತುಮಕೂರಿಂದಾನು, ಕುಣಗಲ್ಲಿ, ನಮ್ಮಲ್ಲಿ ನಿಮ್ಗೆಲ್ಲದಕ್ಕಿಂತ ವಿಶೇಷ ಗೊತ್ತಾ, ನಮ್ಮ ಎಲ್ಲ ಸುತ್ತಮುತ್ತ ಜಿಲ್ಲೆಗಳಿಂದ ನಮ್ಮ ರೈತರು ಮಾರ್ತಿರೋದು ಇದು ಕಡಲೆಕಾಯಿ ಪರ್ಸೆ. ಇಟ್ ಇಸ್ ದ ಕಂಪ್ಲೀಟ್ಲಿ ದಿ ಫಾರ್ಮರ್ಸ್ ಸೆಲ್ಲಿಂಗ್ ದಿ ಗ್ರೌಂಡ್ನಟ್ಸ್ ಇನ್ ಬ್ಯಾಂಗ್ಳೂರ್ ದಿಸ್ ಫೆಸ್ಟಿವಲ್. ಎಲ್ಲಾ ತರದು. ಸ್ನೇಹಿತರೆ, ನಮ್ಮ ಚಾನಲ್ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನೀವೆಲ್ಲರೂ ನೋಡಿ ನಮ್ಮ ಬೆಂಗಳೂರಲ್ಲಿ ಎಷ್ಟು ಆನಂದವಾಗಿ ಇಡೀ ಕುಟುಂಬ ಜನದಿಂದ ಎಲ್ಲರೂ ಬಂದು ಆಚರಿಸ್ತವ್ರೆ ನಮ್ಮ ಕಡಲೆಕಾಯಿ ಪರ್ಸೆ ಹಬ್ಬ. ನೀವು ಬನ್ನಿ ನಮ್ಮ ಕಡಲೆಕಾಯಿ ಪರ್ಸೆ ಹಬ್ಬದಲ್ಲಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಒಂದು ಬೆಲ್ ಐಕಾನ್ ಒತ್ತಿ, ಒಂದು ಪ್ರೆಸ್ ಮಾಡಿ, ಒಂದು ಲೈಕ್ಸ್ ಕೊಡ್ರಿ, ಒಂದು ಕಾಮೆಂಟ್ಸ್ ಕೊಡಿ. ನಾವು ಪ್ರತಿ ಊರು, ಪ್ರತಿ ಜಿಲ್ಲೆ, ಪ್ರತಿ ನಗರದಲ್ಲಿ ಬಂದು ನಾವು ನಿಮಗೆ ನಮ್ಮ HFB ಪಿನ್ ಕೋರ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ತೋರಿಸ್ತಾ ಇರ್ತೀವಿ. ನೀವು ನಮ್ಮ ಚಾನಲ್ ಅಲ್ಲಿ ಆಲ್ ಓವರ್ ಇಂಡಿಯಾ ನಿಮಗೆ ಊಟ ತಿಂಡಿ ವಿಷಯನೂ ನಾವು ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಇದೇ HFB ಪಿನ್ ಕೋರ್ಸ್ ಯೂಟ್ಯೂಬ್ ಚಾನಲ್ ವಿಶೇಷತೆ. ಇಟ್ ಈಸ್ ವೆರಿ ಟೇಸ್ಟ್ಫುಲ್ಲಿ ಅಂಡ್ ಡಿಲಿಷಿಯಸ್ ಅಂಡ್ ಈಸ್ ನಿಮಗೆ ನಮ್ಮ ಬೆಂಗಳೂರಲ್ಲಿ ನಿಮಗೆ ಎಲ್ಲಾ ತರದ ತಿಂಡಿ ಇಂದ ಹಿಡಿದು ಎಲ್ಲಾ ತರ ವಿಷಯಗಳು ಇಲ್ಲಿ ನಿಮಗೆ ಸಿಗತ್ತೆ ಅದ್ಭುತವಾಗಿ. ನೋಡಿ, ಕಡಲೆಕಾಯಿ ಪರ್ಸೆ 2024 ಇಲ್ಲಿ ನಮ್ಮ ಬೆಂಗಳೂರಲ್ಲಿ. ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬ್ಯಾಂಗ್ಳೂರ್ ಗ್ರೌಂಡ್ನಟ್ಸ್ Festival in India, Bangalore city, in Baswangudi, Chamrajpete. It is very famous. In yearly once it will be coming. It is Groundnuts Festival in Bangalore city, Skellicon. You will all welcome to the Chamrajpete, Bull Temple Road, Baswangudi. It is festival with all varieties, groundnuts available. It is the farmers were giving for a naturally organic groundnuts in Bengaluru. You can visit. It is Groundnuts Festival in Baswangudi, Bengaluru. You are all to the welcome and visit, and with family, with and friends. You are getting the all variety of the snacks, sugar cane, juice, and masala puri, and it is always. It is particularly we can get you here organic groundnuts, and it is direct selling
The farmers from Bangalore nearest, Mandya, Madduru, Kunagal, Tumkur, we are bringing from, and Uttar Kannada persons also coming and farmers and selling these groundnuts. The groundnuts having so many varieties for you. 2 peanuts groundnuts, 3 peanuts groundnuts, and 4 peanuts groundnut also getting here. You are getting of the so many varieties in Bangalore only. That is festival yearly once. That is a 2 days. Chick percent, that percent is telling that the small percent means the one is there and biggest 2 is there. And all varieties of the snacks is available in Baswangudi. This festival, groundnuts, and it is the potato twister. ಸ್ನೇಹಿತರೆ, ನಿಮಗೆ ನಾವು ಮೈಸೂರು ದಸರಾದಲ್ಲೂ ತೋರಿಸಿದ್ವಿ ಪೊಟ್ಯಾಟೊ ಟ್ವಿಸ್ಟರ್, ಇಲ್ಲೂ ಸಹ ಸಿಗುತ್ತೆ. ನೀವು ನಿಮ್ಮ ಮಕ್ಕಳ ಜೊತೆ ತಿಂಡಿ ಸ್ನಾಕ್ಸ್ ಕೊಡಿಸ್ಕೊಂಡು ನಮ್ಮ ರೈತರು ಬೆಳೆದಿರುವ ಅದ್ಭುತವಾಗಿ ಕಡಲೆಕಾಯಿಗಳು, ನಿಮಗೆ ನಾಟಿ ಕಡಲೆಕಾಯಿಂದ ಹಿಡಿದು ಎಲ್ಲಾ ತರದ್ದು ನೋಡಿ. ಬಿಸಿಯಾಗಿ ಹಿಡಿಯೋಕ್ ಹೋಗಿ ಅವ್ರಿಗೆ ಇದು ಇದಾಗೋಯ್ತು, ಸ್ವಲ್ಪ ಅಲ್ಲಿ ಎಣ್ಣೆಯಿಂದ ತಕ್ಷಣ ತೆಗೆದುಕೊಡ್ತಾರೆ. ಇಲ್ಲಿ ನೀವು ನಮ್ಮ ಬೆಂಗಳೂರಲ್ಲಿದ್ರೆ ಒಂದು ವಿಸಿಟ್ ಮಾಡಿ, ನೀವು ಮರೀದೆ ನಮ್ಮ ಕಡಲೆಕಾಯಿ ಪರ್ಸೆ, ಚಿಕ್ಕ ಪರ್ಸೆ, ದೊಡ್ಡ ಪರ್ಸೆ, ಮತ್ತೆ ನಿಮಗೆ ಬಿಸಿ ಬಿಸಿ ಬಜ್ಜಿ, ಸ್ನಾಕ್ಸ್, ಎಲ್ಲಾ ತರದ್ದು ತಿಂಡಿಗಳು ಇಲ್ಲಿ ನಮ್ಮ ಬೆಂಗಳೂರಲ್ಲಿ. ನಮ್ಮ ಒಂದ್ ಹೇಳ್ಬೇಕಂದ್ರೆ ಸಣ್ಣ ಎಕ್ಸಿಬಿಷನ್ ಅಂತಾನೆ ಹೇಳ್ಬೋದ್ರಿ. ಒಂದು ಆಹಾರ ಮೇಳ ನಾವು ಮೈಸೂರಲ್ಲಿ ಹೆಂಗ್ ತೋರಿಸಿದ್ವಿ, ಇದು ಒಂದು ಸಣ್ಣ ಆಹಾರ ಮೇಳ. ಆದ್ರೆ ಕ್ರೌಡ್ ಮಾತ್ರ ಕೇಳಂಗಿಲ್ಲ. ನೀವೇ ನೋಡಿದಿರ ಕಣ್ಣಾರೆ, ನಿಧಾನಕ್ಕೆ ಹೋಗ್ಬೇಕು ನೋಡಿ. ಇಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ ಅಂತೂ ಅದ್ಭುತವಾಗಿ ಈಗಿನ ಟ್ರೆಂಡ್ ಅಲ್ಲಿ ನೋಡಿ ಜನಗಳು ಹೆಂಗಿದಾರಂತ. ನಿಧಾನಕ್ಕೆ ಹೋಗಿ ಎಲ್ಲಾ ತರದ ತಿಂಡಿಗಳು ತಿನ್ಕೊಂಡು ಅದ್ಭುತವಾಗಿ 2 ದಿನ ನಡೆಯೋದು ಇದು ಕಡಲೆಕಾಯಿ ಪರ್ಸೆ ಇರೋದು. ಚಿಕ್ಕ ಪರ್ಸೆ, ದೊಡ್ಡ ಪರ್ಸೆ ಅಂತ ನಾವು ಬೆಂಗಳೂರಲ್ಲಿ 3-4 ದಿವಸ ನಡೆಸ್ತಿದೀವಿ. ಯಾಕಂದ್ರೆ ಶನಿವಾರ, ಭಾನುವಾರ ಮತ್ತೆ ಅದಕ್ಕಿಂತ ಹಿಂದೆ ಮುಂದೆ ದಿನಗಳಲ್ಲಿ ಈ ಬಸವನಗುಡಿಯಲ್ಲಿ ನಮ್ಮ ಈ ರೋಡ್ ಅಲ್ಲಿ ಕಂಪ್ಲೀಟ್ಲಿ ಟ್ರಾಫಿಕ್ ಕ್ಲೋಸ್ ಇರುತ್ತೆ. ನಿಮ್ಗೆ ಸಂಜೆ ಸ್ಟಾರ್ಟ್ ಆದಾಗಿಂದ ರಾತ್ರಿ ಮಧ್ಯರಾತ್ರಿವರೆಗೂ ಇರುತ್ತೆ. ಅದ್ಭುತವಾಗಿ ಆಮೇಲೆ ಆರಾಮಾಗಿ ಬರ್ಬೋದು. ನೀವು ನಮ್ಮ ಕಡಲೆಕಾಯಿ ಪರ್ಸೆ ಬೆಂಗಳೂರಲ್ಲಿ ನೀವಿದ್ರೆ ಒಂದು ವಿಸಿಟ್ ಮಾಡಿ. ನಿಮ್ಗೆ ಎಲ್ಲಾ ತರದ್ದು ತಿಂಡಿಗಳು ಸಿಗತ್ತಿಲ್ರಿ. ನಿಮ್ಗೆ ಕಬ್ಬಿನ ಜ್ಯೂಸ್ ಇಂದ ಹಿಡಿದು ಪ್ರತಿ ಒಂದು, ಆಮೇಲೆ ನಮ್ ಗೆಣಸಿನ ಚಿಪ್ಸ್ ಅಲ್ಲೇ ಮಾಡಿ ಅಲ್ಲೇ ಇದ್ ಮಾಡ್ತಾರೆ ಅದ್ಭುತವಾಗಿ. ಆಮೇಲೆ ಎಲ್ಲದಕ್ಕಿಂತ ನಿಮ್ಗೇನಂದ್ರೆ ನೀವು ಒಂಥರ ಅದ್ಭುತವಾಗಿ ಒಂಥರ ಎಂಟರ್ಟೈನ್ಮೆಂಟ್ ಇದೆ. ನಿಮ್ಗೆಲ್ಲ ಅದು ಸ್ನಾಕ್ಸ್ ಸಿಗುತ್ತೆ, ಎಲ್ಲ ಇದೆ ನಮ್ಮ ಬೆಂಗಳೂರಲ್ಲಿ. ನೀವು ಒಂದು ವಿಸಿಟ್ ಮಾಡಿ, ನಿಮ್ಮ ಕುಟುಂಬ ಜೊತೆ, ನಿಮ್ಮ ಸ್ನೇಹಿತರು, ನಿಮ್ಮ ಮಕ್ಕಳ ಜೊತೆ ಬನ್ನಿ. ನಮ್ಮ ಚಾನಲ್ HFB ಪಿನ್ ಕೋಡ್ಸ್ ಅಲ್ಲಿ the friends, it is festival. It is a very beautiful and very entertaining for you all with family and friends. This is all varieties of we getting in the street food. It is very tastefully, and pineapple, everything we getting you, mango, and is every varieties I will showing you. It is everything is getting for you and delicious. And the peanuts is and the groundnuts, it is a very varieties is giving this ware for you. And it's corn, baby corn of the ಜೋಳ ನೋಡಿ ಸ್ನೇಹಿತರೆ, ಹುರಿದಿರೋ ಜೋಳ. ಇಲ್ಲಿ ನಿಮ್ಗೆ ಸೀಬೆ ಹಣ್ಣಿಂದ ಹಿಡಿದು ಎಲ್ಲಾ ತರದ್ದು ಇದೆ. ಇಲ್ಲಿ ನಿಮ್ಗೆ ಒಂದ್ ಹೇಳ್ಬೇಕಂದ್ರೆ ನಮ್ಮ ತಿನ್ನೋ ಪದಾರ್ಥದಿಂದ ಹಿಡಿದು ಮಕ್ಳಿಗೆ ಆಟ ಆಡೋ ಸಾಮಾನಿಂದ ಹಿಡಿದು ಎಲ್ಲಾ ತರದ್ದು ಹೆಣ್ಮಕ್ಳಿಗೆ ನಿಮ್ಗೆ ಎಲ್ಲಾ ತರದ್ದು ಎಲ್ಲಾ ತೋರಿಸ್ತಿದೀವಿ ನಮ್ಮ ಫುಡ್ ಚಾನಲ್ ಅಲ್ಲಿ. ನಾವು ಫುಡ್ ಬಗ್ಗೆ ಮಾತ್ರ ತೋರಿಸ್ತಾ ಇದೀವಿ. ಯಾಕಂದ್ರೆ ನಮ್ಮ HFB ಪಿನ್ ಕೋಡ್ಸ್ ಫುಡ್ ಹೋಟೆಲ್ಸ್ ಫುಡ್ ಬೆಸ್ಟ್ ಪಿನ್ ಕೋಡ್ಸ್ ಅಂತಾನೆ ನಾವು ಮಾಡಿರೋದು ಇದು. ನೀವು ನೋಡಿ ಇಲ್ಲಿ ಪ್ರತಿ ಅಂಗಡಿಲೂ ನಿಮಗೆ ಆವಾಗಲೇ ಬಿಸಿ ಬಿಸಿ, ಆದ್ರೆ ಹಂಗೆ ಕ್ರೌಡ್ ಇರುತ್ತೆ, ಎಲ್ಲ ಇರುತ್ತೆ. ನಿಮಗೆ ಕುಡಿಯೋ ನೀರಿನ ಅಂಗಡಿ ಪೊಟ್ಯಾಟೊ ಟ್ವಿಸ್ಟರ್ ಇದಂತೂ ಅದ್ಭುತವಾಗಿ ನಮ್ಮ ಮೈಸೂರು ದಸರಾದಲ್ಲೂ ತೋರಿಸಿದ್ವಿ, ಆಹಾರ ಮೇಳದಲ್ಲೂ ತೋರಿಸಿದ್ವಿ. ಇವಾಗ್ಲೂ ಟ್ರೆಂಡಿಂಗ್ ಅಲ್ಲಿರೋದು ನಿಮ್ಗೆ ಅದ್ಭುತವಾಗಿ ನಿಮಗೆ ಪೊಟ್ಯಾಟೊ ಟ್ವಿಸ್ಟರ್ ಅದ್ಭುತವಾಗಿ. ನೀವು ನಮ್ಮ ಬೆಂಗಳೂರು ನೋಡಿ ಹಪ್ಪಳಕ್ಕೆ ಖಾರ ಹಾಕಿ ಅದ್ಭುತವಾಗಿ, ಉಪ್ಪು ಹಾಕಿ ಅದ್ಭುತವಾಗಿ ಕೊಟ್ಟವ್ರೆ.
ಅದಂತ ಅದ್ಭುತ ಟೇಸ್ಟ್ ಇದೆ. ಬಜ್ಜಿ ಇದೆ ನಿಮಗೆ. ನೀವು ಇಲ್ಲಿ ಬಂದು ನೀವು ಅದ್ಭುತವಾಗಿ ನೀವು ನಮ್ಮ ಹಪ್ಪಳ ಸಹಾಯದಿಂದ ಹಿಡಿದು ಎಲ್ಲಾ ತರದ್ದು ನೀವು ಇಲ್ಲಿ ನೀವು. ಆಮೇಲೆ ಕಡಲೆಕಾಯಿಲಂತೂ ನಿಮಗೆ ಎಲ್ಲಾ ತರದ್ದು ಕಡಲೆಕಾಯಿಗಳು ನಿಮಗೆ ಸಿಗತ್ತೆ ಇಲ್ಲಿ. ನಿಮಗೆ ಇಂಥ ತರ ಅನ್ನಂಗಿಲ್ಲ. 2 ಬೀಜ 3 ಬೀಜ ಕಡಲೆಕಾಯಿ, 4 ನಿಮಗೆ ನಾಟಿ ಕಡಲೆಕಾಯಿ, ನಿಮಗೆ ಇಲ್ಲಿ ಮಸಾಲೆ ಪುರಿಯಿಂದ ಹಿಡಿದು ಮಕ್ಳಿಗೆ ಕೊಡಿಸುವಂಥದ್ದು ಎಲ್ಲಾ ತರದ್ದು ತಿಂಡಿಗಳು ನಮ್ಮ ಬೆಂಗಳೂರಲ್ಲಿ. ಕಡಲೆಕಾಯಿ ಪರ್ಸೆ 2024ರಲ್ಲಿ ಅದ್ಭುತವಾಗಿ ಈ ವರ್ಷ ನಡೀತಾ ಇದೆ. ನೀವು ಎಲ್ಲರೂ ಬನ್ನಿ, ನಿಮ್ಮ ಕುಟುಂಬದ ಜೊತೆ ನೀವು ಆನಂದಿಸಿ. ಇಲ್ಲಿ ನಿಮಗೆ ಪ್ರತಿ ಒಂದುವೆ ಮಕ್ಕಳು ಆಟ ಆಡೋ ಸಾಮಾನು ನಡೆಯುದು. ದಟ್ ಇಸ್ ಪೀನಟ್. This is a peanut masala. It is Indian making. The boiling of the peanuts and putting this onion and putting this lemon, and very delicious in Indian peanuts and very tastefully and delicious. And this is firing of baby corn. It is also very nicely and very tastefully, and the peanuts, it is the organics and everything is getting the cells. ಸ್ನೇಹಿತರೆ, ಇನ್ನೊಂದು ನಿಮ್ಮ ವಿಶೇಷತೆ ಏನಂದ್ರೆ ನಮ್ಮ ಕಡಲೆಕಾಯಲ್ಲಿ ಹುರಿದಿರೋ ಕಡಲೆಕಾಯಿಂದ ಬೇಯಿಸಿರೋ ಕಡಲೆಕಾಯಿನು ಎಲ್ಲಾ ತರ ಕಡಲೆಕಾಯಿ ನಿಮ್ಗೆ ಸಿಗುತ್ತೆ. ಅದ್ಭುತವಾಗಿ ನೀವು ನಮ್ಮ ಬೆಂಗಳೂರಲ್ಲಿ ಇದ್ದಲ್ಲಿ ಒಂದು ವಿಸಿಟ್ ಮಾಡಿ. ನಿಮ್ಮ ಆಫೀಸ್ ಮುಗಿಸ್ಕೊಂಡಾದ್ರು, ನಿಮ್ಮ ಕೆಲಸ ಮುಗಿಸ್ಕೊಂಡಾದ್ರು ಮಧ್ಯರಾತ್ರಿವರೆಗೂ ಇರುತ್ತೆ. ನೀವು ಕಡಲೆಕಾಯಿ, ನಾಟಿ ಕಡಲೆಕಾಯಿ ತಿನ್ಬೇಕು, ತಗೊಂಡೋಗ್ಬೇಕಂದ್ರೆ ನಮ್ಮ ಬೆಂಗಳೂರು ಪರ್ಸೆಲ್ ಬನ್ನಿ. ಅದ್ಭುತವಾಗಿ ಇದೆಲ್ಲ ಮಾಡ್ತಿರೋದು ನಮ್ಮ ರೈತರು ಸುತ್ತಮುತ್ತ ಊರುಗಳಿಂದ ಬಂದು. ನೀವೇ ನಮ್ಮ ನೋಡಿ ಜನಗಳು ನಿಧಾನ ಹೋಗ್ತಾವ್ರೆ, ಏನು ಅರ್ಜೆಂಟ್ ಇಲ್ಲ ನಮ್ಮ ಬೆಂಗಳೂರಲ್ಲಿ. ಆಮೇಲೆ ಎಲ್ಲದಕ್ಕಿಂತ ಟೈಮ್ ಆರಾಮಾಗಿ ನೋಡಿ ನಿಮ್ಗೆ ಎಲ್ಲಾ ತರ ತಿಂಡಿಗಳು ಸಹ ಸಿಗುತ್ತೆ ಇಲ್ಲಿ. ನೀವು ನಿಮ್ಗೆ ಇಷ್ಟಪಡುವಂತ ತಿಂಡಿ, ಇಷ್ಟಪಡುವಂಥದ್ದು ಎಲ್ಲಾ ತರ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ನಿಮಗೆ ಸಿಗತ್ತೆ. ನೀವು ಒಂದು ನಮ್ಮ ಚಾನಲ್ಗೆ ಒಂದು ಲೈಕ್ಸ್ ಕೊಡಲೇಬೇಕು, ಒಂದು ಕಾಮೆಂಟ್ಸ್ ಮಾಡಲೇಬೇಕು, ಮತ್ತೆ ಸಬ್ಸ್ಕ್ರೈಬ್ ಮಾಡಲೇಬೇಕು. ಸ್ನೇಹಿತರೆ, ನಾವು ಮೈಸೂರು ಆಹಾರ ಮೇಳ ಹಾಸನದಲ್ಲಿ ಇವತ್ತು ಬಸವನಗುಡಿಲಿದ್ದೀವಿ. ಇನ್ನೂ ನಮಗೆ ನಾವು ನಮ್ಮ ಚಾನಲ್ HFB ಪಿನ್ ಕೋಡ್ಸ್ ಉದ್ದೇಶ ಇಡೀ ಭಾರತ ತಿರುಗಿ ನಿಮಗೆ ಒಳ್ಳೊಳ್ಳೆ ಊಟ ತಿಂಡಿ ಬಗ್ಗೆ ನಾವು ನಿಮಗೆ ತೋರಿಸ್ಬೇಕು. ಅಲ್ಲಿರೋ ಅಡ್ರೆಸ್ ಇಂದ ಹಿಡಿದು ಪಿನ್ ಕೋಡ್ಸ್ ಇಂದ ಹಿಡಿದು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಪ್ರತಿ ದಿನ ಸಂಜೆ ನಮ್ಮ ವಿಡಿಯೋ ಅಪ್ಲೋಡ್ ಆಗ್ತಿರುತ್ತೆ, ನೀವು ನೋಡ್ತಿರ್ಬೋದು. ಪ್ರತಿ ಹಳೆ ತಿಂಡಿ, ಹಳೆ ಪಾನಿಪುರಿ, ಹಳೆ ಸ್ನಾಕ್ಸ್, ಹಳೆ ಬಿರಿಯಾನಿ ಆಗ್ಲಿ, ವೆಜ್ ಆಗ್ಲಿ, ನಾನ್ ವೆಜ್ ಆಗ್ಲಿ, ಚಾಟ್ಸ್ ಆಗ್ಲಿ ಎಲ್ಲ ತೋರಿಸ್ತಿರ್ತೀವಿ ಸ್ನೇಹಿತರೆ ನಿಮ್ಗೆ. ಮತ್ತೆ ಅವರ ಹೋಟೆಲ್ ಓನರ್ಗಳ ಅನುಭವದ ಒಂದು ಇಂಟರ್ವ್ಯೂ ಸಹ ಕೊಡ್ತೀವಿ. ಇದೇ ನಮ್ಮ HFB ಪಿನ್ ಕೋಡ್ಸ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, the HFB ಪಿನ್ ಕೋಡ್ಸ್ ಯೂಟ್ಯೂಬ್ ಚಾನಲ್ we already covered Mysore Dasara, Ahara Mela, Hasana of the Hasnamba Temple of this festival, and now it is in Bengaluru, Baswangudi. We are showing we are all over India. We are getting the hotels and exclusive interviews, and we are showing with video by location how to go to the hotels right now only. Subscribe my channel, likes and comments. Don't miss it. We are daily uploading of the video of the new videos of this exclusive and delicious and fabulous taste and very trending of the so many long years going on. It is in all over India. We are covering soonly. It is HFB pin codes only. Nodi ಸ್ನೇಹಿತರೆ, ಇದು ಪಡ್ಡು. This is the making of the ಪಡ್ಡು. Name is Muttu. This name is Muttu. Muttu of the Chennai. That person is making ಪಡ್ಡು, ಇಂಡಿಯನ್ ಪಡ್ಡು. ಸ್ನೇಹಿತರೆ ನೋಡಿ, ಪಡ್ಡು ಮಾಡ್ತಿರೋದು ಜಗ್ಗಲ್ಲಿ ನೀಟಾಗಿ ಹಾಕ್ತವ್ರೆ ನೋಡಿ ಅದ್ಭುತವಾಗಿ. ದಿಸ್ ಇಸ್ ಇಂಡಿಯನ್ ಪಡ್ಡು. It is paddu and gave the chutney and very delicious. His name is Muttu. It is
from Chennai. That person is selling of the paddu is very famous and very tasty and delicious. Giving the two chutneys with ಸ್ನೇಹಿತರೆ ಮುತ್ತೋರ ಹತ್ರ ಪಡ್ಡು ಅಲ್ಲಿ 2 ತರ ಚಟ್ನಿ ಇದೆ, ಅದ್ಭುತವಾಗಿದೆ. ನೀವು ಹೋದಾಗ ಆರಾಮ ಟೇಸ್ಟ್ ಮಾಡಿ. ಬಿಸಿ ಬಿಸಿ ಪಡ್ಡೋರಿ. ಆಮೇಲೆ ಆ ಪಡ್ಡಿನ ಇದು ಟೇಸ್ಟ್ ನೋಡಿ ಕವರ್ ಮಾಡಿ ನೀಟಾಗಿ ಅದ್ಭುತವಾಗಿ ಬೈಕ್ ಮೇಲೆ ಕೊಡ್ತಾರೆ. ಮಸಾಲೆ ಪುರಿಯಿಂದ ಪಾನಿಪುರಿಯಿಂದ ಎಲ್ಲಾ ತರದ್ದು ನಿಮಗೆ ನಮ್ಮ ಬಸವನಗುಡಿಯಲ್ಲಿ ಸಿಗ್ತಾ ಇದೆ. ನೀವು ಮರೀದೆ ವಿಸಿಟ್ ಮಾಡಿ. ಕೂಡಲೇ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕಾನ್ ಒತ್ತಿ, ಮತ್ತೆ ನಮ್ಮ ಚಾನಲ್ಗೆ ಒಂದು ಲೈಕ್ಸ್, ಒಂದು ಕಾಮೆಂಟ್ಸ್, ಮತ್ತೆ ನೀವು ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಈಗಲೇ. ನಮ್ಮ ಕಡ್ಲೆಕಾಯಿ ಪರ್ಸ್ 2024 ಬಸವನಗುಡಿಯಲ್ಲಿ ನಿಮಗೆ ಎಲ್ಲಾ ತರದ ತಿಂಡಿಗಳಿಂದ ಹಿಡಿದು ನಮ್ಮ ನಾಟಿ ಕಡ್ಲೆ ಪೂರಿ, ನಿಮಗೆ ನಮ್ಮ ಮಂಡ್ಯ ಕಡ್ಲೆ ಪುರಿ ಆಗಲಿ, ನಮ್ಮ ಬೆಂಗಳೂರು ಕಡ್ಲೆ ಪುರಿ ಆಗಲಿ, ನಿಮಗೆ ಎಲ್ಲಾ ತರದ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ನಿಮಗೆ ನಮ್ಮ ಬಸವನಗುಡಿ ಕಡ್ಲೆಕಾಯಿ ಪರ್ಸ್ 2024ರಲ್ಲಿ ನಾಟಿ ಕಡ್ಲೆಕಾಯಿಂದ ಹಿಡಿದು ನಿಮ್ಗೆ ನಾನಾ ತರದ ತಿಂಡಿಗಳು ನಮ್ಮ ಬಸವನಗುಡಿಯಲ್ಲಿ ಸಿಗ್ತಾ ಇದೆ. ನೀವು ನಿಮ್ಮ ಕುಟುಂಬ ಜೊತೆ ಬನ್ನಿ. ಅದ್ಭುತವಾಗಿ ನಮ್ಮ ಜೋಳ ಸಹ ಸಿಗುತ್ತೆ ಇಲ್ಲಿ ನಿಮಗೆ. ನಮ್ಮ ಬೆಂಗಳೂರಲ್ಲಿ ನಾವು ನಿಮಗೆ ಈ ವರ್ಷದ ಅದ್ಭುತವಾಗಿ ನಡೀತಿರುವ 2024 ಕಡ್ಲೆಕಾಯಿ ಪರ್ಸೆ, ಚಿಕ್ಕ ಪರ್ಸೆ ಮತ್ತೆ ದೊಡ್ಡ ಪರ್ಸೆ ನಮ್ಮ ಬೆಂಗಳೂರಲ್ಲಿ ನಾವು ತೋರಿಸ್ತಾ ಇದೀವಿ. ನೋಡಿ ಆಲ್ರೆಡಿ ಈಗ ರಾತ್ರಿ ಆಗ್ಬಿಟ್ಟಿದೆ. ನಾವು ಇಲ್ಲಿ ನಿಮಗೆ ನೀವು ಆರಾಮಾಗಿ ನಿಮ್ಮ ಕುಟುಂಬದ ಜೊತೆ, ನಿಮ್ಮ ಸ್ನೇಹಿತರ ಜೊತೆ ನೀವು ಬಂದು ನೀವು ಬೇಯಿಸಿದ ಕಡ್ಲೆಕಾಯಿಂದ ಹಿಡಿದು ಊರ್ದಿರೋ ಕಡ್ಲೆಕಾಯಲ್ಲಿ ನಮ್ಮ ರೈತರು ಮಾಡ್ತಿರೋದಿಲ್ಲಿ ಬಂದು ನಮ್ಮ ಸುತ್ತಮುತ್ತ ಮಂಡ್ಯ, ರಾಮನಗರ ಆಗಲಿ. Friends, here so many varieties of the groundnuts here selling and very tasty. We are getting you organic groundnuts in Bengaluru. The groundnut festival, it is yearly once will be getting with you, and so many varieties of the snacks and everything we are getting for you. ಸ್ನೇಹಿತರೆ ನೋಡಿ ಕಡ್ಲೆ ಪುರಿಯಿಂದ ಹಿಡಿದು ನಮ್ಮ ಇಲ್ಲಿ ಪ್ರತಿ ಒಂದು ನಮ್ಮ ಬೆಂಗಳೂರಲ್ಲಿ ಮಾಡ್ತಿರ್ತಾರೆ ನೋಡಿ ಕಡ್ಲೆ ಪುರಿ. ನಿಮಗೆ ಅದ್ಭುತವಾಗಿ ಮಕ್ಕಳಿಗಂತೂ ತುಂಬಾ ಇಷ್ಟ. ಅದು ನಮ್ಮ ಮೈಸೂರು, ಮಂಡ್ಯ ಕಡೆ ನಮ್ಮ ಹನುಮಂತ ನಗರದವರಿಗಂತೂ ಅದ್ಭುತ, ಚರ್ಮೂರಿಗಂತೂ ಅದ್ಭುತವಾಗಿ ನಿಮ್ಗೆ ಪೂರಿ ಮತ್ತೆ ಅದಕ್ಕೆ ಕಡ್ಲೆಕಾಯಿ ಬೀಜ ಬೇಕೇ ಬೇಕು. ಎಲ್ಲಿ ನಮ್ಮ ಬೆಂಗಳೂರಲ್ಲಿರೋರು ನಮ್ಮ ರೈತರು ಬೆಳೆದಿರೋದು ಆರ್ಗಾನಿಕ್ ನಮಗೆ ನಾಟಿ ಕಡ್ಲೆಕಾಯಿ ತಗೊಂಡು ಕೆಜಿ ಗಟ್ಲೆ ಸುಲ್ದಿ ಒಣಗಿಸಿ ಇಟ್ಕೊಂಡು ವರ್ಷದವರೆಗೂ ನಿಮಗೆ ಸಿಗುತ್ತೆ. ಆಮೇಲೆ ಬೆಲೆನೂ ಕಮ್ಮಿ ಇರುತ್ತೆ. ನಮ್ಮ ರೈತರ ಕಡೆಯಿಂದ ತಗೊಂಡಿರೋದು. ಫ್ರೆಂಡ್ಸ್, ಇಟ್ is selling the organic farmers groundnuts and it is price very low. It is a completely selling and the farmers only. You are all getting this. It is the farmers selling this is very low prices and it is organics. It is groundnuts getting available in Bangalore. Don't miss it and purchase it, and you keep yearly. That is very tastefully and organics. It is getting so many varieties. It is completely selling only farmers. It is direct selling to consumer. It is groundnut festival. That's why it is a Bangalore. They're making yearly once only. ಸ್ನೇಹಿತರೆ, ನಿಮಗೆ ನಮ್ಮ ರೈತರು ಬೆಳೆದಿರುವ ನಾಟಿ ಕಡ್ಲೆಕಾಯಿ ಬೇಕು ಅಂದ್ರೆ ನಮ್ಮ ಬಸವನಗುಡಿಯಲ್ಲಿ ಸ್ನೇಹಿತರೆ ನಮ್ಮ ರೈತರು ಇಲ್ಲಿ ನಿಮಗೆ ಮಾರಾಟ ಮಾಡ್ತಿರೋದು. ಮತ್ತೆ ನಿಮಗೆ ಅದ್ಭುತವಾಗಿ ನಿಮ್ಮ ಕುಟುಂಬದ ಬಂದು ನೀವು ಸ್ನಾಕ್ಸ್ ಇಂದ ಹಿಡಿದು ಎಲ್ಲಾ ತರ ತಿನ್ಬೋದು. ಬೇಯಿಸಿದ ಕಡ್ಲೆಕಾಯಿಂದ ಹಿಡಿದು ನಮ್ಮ ಜೋಳದಿಂದ ಹಿಡಿದು
ನಮ್ಮ ಪೊಟ್ಯಾಟೊ ಟ್ವಿಸ್ಟರ್ ಅಂತ ಕೇಳಂಗಿಲ್ಲ. ಅದ್ಭುತವಾಗಿ ಮಕ್ಳಿಗಂತೂ ತುಂಬಾ ಇಷ್ಟ. ಅದ್ಭುತವಾಗಿ ನೀವು ನಿಮ್ಮ ಕುಟುಂಬ ಜೊತೆ ಬನ್ನಿ ನೋಡಿ. ಎಲ್ಲಾ ವೆರೈಟಿಗಳು, ಎಲ್ಲಾ ತರ ನಮ್ಮ ಫ್ರೆಂಡ್ಸಿಗಳು ಅಲ್ಲೇ ಬಿಸಿ ಬಿಸಿ ಮಾಡಿ ಖಾರ ಹಾಕಿ ಮಿಕ್ಸ್ ಮಾಡಿ ಅದ್ಭುತವಾಗಿ ಕೊಡ್ತಿದ್ದಾರೆ. ನಮ್ಮ ಬಸವನಗುಡಿಯಲ್ಲಿ ಮಿನಿ ಆಹಾರ ಮೇಳ ಅಂತಾನೆ ಹೇಳ್ಬೋದು. ಇದು ಬೆಂಗಳೂರು ಆಹಾರ ಮೇಳ ಅಂತ ಹೇಳ್ಬೋದು. ಕೇವಲ ಚಿಕ್ಕ ಪರ್ಸೆ ದೊಡ್ಡ ಪರ್ಸೆ ಅಂತ 2 ದಿನ ಮಾಡ್ತಾರೆ. ಆದ್ರೂ ನಮ್ಮ ರೈತರುಗಳು ಮತ್ತೆ ನಮ್ಮ ಅಂಗಡಿಗಳವರು ಒಂದು 2-3 ದಿನ ಎಕ್ಸ್ಟೆಂಡ್ ಮಾಡ್ಕೊಂಡು ಮಾಡ್ತಾವ್ರೆ. ನಿಮಗೆ ಅದ್ಭುತವಾಗಿ ನಮ್ಮ ಚಿಪ್ಸ್ ಇಂದ ಹಿಡಿದು ಅದ್ಭುತವಾಗಿ ನಿಮ್ಗೆ ನಮ್ಮ ಗೆಣಸಿನ ಚಿಪ್ಸ್ ನೋಡ್ರಿ, ಇಲ್ಲಿ ಅಲ್ಲೇ ತೂರ್ದು ಅಲ್ಲೇ ಇದು ಮಾಡಿ ಅಲ್ಲೇ ಲೈವ್ ಅಲ್ಲಿ ನಿಮಗೆ ಕೊಡುವಂತದ್ದು ಚಿಪ್ಸ್. ಡಿಯರ್ ಫ್ರೆಂಡ್ಸ್ ನೋಡಿ, ನಮ್ಮ ಇದು ಚಿಪ್ಸ್ ನೋಡ್ರಿ. ನಾವು ಫಿಂಗರ್ ಪೊಟ್ಯಾಟೊ ಇದು ಏನಕ್ಕೆ ಇಟ್ಕೊಂಡು ಹೋಗ್ತಾವ್ರಂದ್ರೆ ರಶ್ ಅಷ್ಟೊಂದಿದೆ, ಕೆಳಗಡೆ ಇಟ್ಕೊಂಡು ಹೋದ್ರೆ ತಾಗತ್ತೆ ಅಂತ ಇಲ್ಲಿ ಅವ್ರು ತಗೊಂಡು ಹೋಗ್ತಿರೋದು ಕಾರಣನೇ ತೋರ್ಸಕ್ಕಲ್ಲ. ಅಲ್ಲಿ ಕೆಳಗೆ ಇಟ್ಕೊಂಡ್ರೆ ತಾಗತ್ತೆ ಜನಗಳ ಬಟ್ಟೆಗೋಸ್ಕರ ಅಂತ ಅಲ್ಲಿ ಗ್ಯಾಪ್ ಇದ್ದಾಗ ತಿಂತಾರೆ, ಮತ್ತೆ ರಶ್ ಆದ್ರೆ ಮೇಲೆ ಎತ್ಕೊಂಡು ಹೋಗ್ತಾರೆ. ನೋಡಿ, ಗ್ಯಾಪ್ ಇದ್ದಾಗ ತಿಂತಾರೆ, ಮತ್ತೆ ರಶ್. ಅವರು ಏನ್ ಮಾಡ್ಬಿಡೋರು ಅಂದ್ರೆ ಅಲ್ಲೇ ತಗೊಂಡ್ ತಿಂದಿದ್ರೆ ಆಗಿರೋದು, ಅವ್ರು ತಿನ್ಕೊಂಡು ನೋಡ್ಕೊಂಡು ಹೋಗೋಣ ಅನ್ಕೊಂಡ್ ಮಾಡೋರು. ಆದ್ರೆ ಅವ್ರಿಗೆ ಗೊತ್ತಿದ್ದಿಲ್ಲ ರಶ್ ಇಷ್ಟೊಂದಿರುತ್ತೆ ಅಂತ. ಡಿಯರ್ ಫ್ರೆಂಡ್, ದಟ್ ಪರ್ಸನ್ ಈಸ್ holding in hand not a purposely, that is a heavy crowd. That is the Baswangudi Bengaluru. This Groundnuts festival that is heavily crowded. It is in a Bengaluru. There is a midnight. It is a no admission ticket till will be free. Admission is festival yearly once only in a Bangalore city, making the Groundnut festivals completely the farmers, making the kids. It's a children sittings. ಸ್ನೇಹಿತರೆ ನೋಡಿ, ಅವರ ತಂದೆ ಹೆಗಲ ಮೇಲೆ ಮಕ್ಕಳಿಗೂ ಸಹ ಕರ್ಕೊಂಡ್ ಬಂದು ನೋಡಿ. ನಾವು ಅದ್ಭುತವಾಗಿ ಹೇಳ್ಬೇಕಂದ್ರೆ, ಈ ಕರೋನಾ ಆದ್ಮೇಲೆ ಜನಗಳಿಗೆ ನಾವು ಒಂದು 3-4 ವರ್ಷ ಸೇರ್ತಾ ಇತ್ತಿಲ್ಲ. ಈಗ ನಾವು ಸೇರ್ತಾ ಇರೋದು ಈ ತರ ನಮ್ಗೊಂಥರ ಖುಷಿ ಎಲ್ಲಾರ್ಗೂ. ಮುಂಚೆ ಮಾಸ್ಕ್ ಹಾಕೊಂಡು ಓಡಾಡಿ ಅದ್ ಮಾಡಿ ಇದ್ ಮಾಡಿ ಅಂತ ಇತ್ತು. ಇವತ್ತು ಈಗ ನಾವೆಲ್ಲ ಅದ್ಭುತವಾಗಿ ನಾವು ಈಗ ಓಡಾಡ್ತಾ ಇದ್ದೀವಿ ನಮ್ಮ ಕಡಲೆಕಾಯಿ ಪರ್ಸೆಯಲ್ಲಿ. ನೀವು ನಿಮ್ಮ ಕುಟುಂಬದ ಸಮೇತ ನಿಮ್ಮ ಸ್ನೇಹಿತರ ಜೊತೆ ಬನ್ನಿ, ನಿಮಗಿಷ್ಟ ಆಗಿರುವ ತಿಂಡಿ ತಿನ್ನಿ. ಮತ್ತೆ ನಮ್ಮ ರೈತರು ಬೆಳೆದಿರೋದು, this is a groundnut peanuts, groundnut peanut masala. This is a peanut masala. It is Indian made and with the onion and lemon. It is very tastefully. ಸ್ನೇಹಿತರೆ, ನೀವು ಇಲ್ಲಿ ನಿಮಗೆ ಗೋಬಿ ಮಂಚೂರಿಯಿಂದ ಹಿಡಿದು ಪ್ರತಿ ಒಂದು ಸಿಗ್ತಾ ಇದ್ದೀರಿ ನಮ್ಮ ಹೋಟ್ಲವರು. ಇಲ್ಲಿ ವಿಶೇಷತೆ ಅಂದ್ರೆ ನಿಮ್ಗೆಲ್ಲ ಅದು ಬಿಸಿ ಬಿಸಿಯಾಗಿ ಎಲ್ಲ ಮಾಡ್ಕೊಡ್ತಿರೋದು. ನೀವು ನಿಮ್ಮ ಕುಟುಂಬದ ಜೊತೆ ನೀವು ಟ್ರೈ ಮಾಡಿ, ಅದ್ಭುತವಾಗಿದೆ. ಡಿಯರ್ ಫ್ರೆಂಡ್, those who don't miss it in Bangalore, visit the Baswangudi, the Groundnuts festival. That is completely the selling the farmers. This is a papad. ಸ್ನೇಹಿತರೆ ನೋಡಿ, ಹಪ್ಪಳ ಮತ್ತೆ ಅದ್ಭುತವಾದ ಖಾರ ಹಾಕಿ ಅದ್ಭುತವಾಗಿ ಟೇಸ್ಟ್ ಬಿಸಿ ಬಿಸಿ ಡೆಲ್ಲಿ ಹಪ್ಪಳ. This is Delhi papad and is making papad with chili and very delicious. Dear friends, visit after office work finish also if we getting for this till midnight. ಸ್ನೇಹಿತರೆ, ನಿಮ್ ಕೆಲಸ ಮುಗಿಸ್ಕೊಂಡು ಮಧ್ಯರಾತ್ರಿವರೆಗೂ ಇದೆ ನಮ್ಮ ಕಡಲೆಕಾಯಿ ಪರ್ಸೆ. ನೀವೆಲ್ಲ ಸ್ನೇಹಿತರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ, ಕಾಮೆಂಟ್ಸ್ ಮಾಡಿ. ನಮ್ಮ ಬೆಂಗಳೂರು ಮಿನಿ ಆಹಾರ ಮೇಳ ಅನ್ಕೊಬಹುದು. ಡಿಯರ್ ಫ್ರೆಂಡ್, ದಿಸ್ ಇಸ್ ದ ಮಿನಿ ಆಹಾರ ಮೇಳ. ಇಟ್ ಇಸ್ ಎ ಗ್ರೌಂಡ್ನಟ್ ಫೆಸ್ಟಿವಲ್. ಇದು ನಮ್ಮ ಕಡಲೆಕಾಯಿ ಆಹಾರ ಮೇಳ ರೀ, ಅದ್ಭುತವಾಗಿದೆ. ನೀವು ನೋಡಿ, ಚರ್ಮೂರಿಂದ ಹಿಡಿದು ಎಲ್ಲಾ ತರದ್ದು ನಮ್ಮ ಬಸವನಗುಡಿ ಚಾಮರಾಜಪೇಟೆ ಬುಲ್ ಟೆಂಪಲ್ ಹತ್ತಿರ ನೀವು ಮಾಡಿದೆ. ನಿಮ್ಮ ಕುಟುಂಬ ಜೊತೆ ಬನ್ನಿ ನೋಡಿ. ಜನಗಳು ನಿಧಾನಕ್ಕೆ ಹೋಗ್ತಾವ್ರೆ. ನೀವು ಬಂದಾಗ ಅದ್ಭುತವಾಗಿ ಟೈಮ್ ಇಟ್ಕೊಂಡು ಬನ್ನಿ. ಮಕ್ಕಳಿಗೆ ನೋಡಿ, ಜಾಯಿಂಟ್ ವೀಲಿಂದ ಹಿಡಿದು ಎಲ್ಲಾ ತರದ್ದು ಇದೆ ಇಲ್ಲಿ. ನಿಮಗೆ ಪ್ರತಿ ಒಂದು ಸಿಗ್ತಾ ಇದೆ. ನೀವು ನಮ್ಮ ಚಾನಲ್ಗೆ ಒಂದು ಲೈಕ್ಸ್, ಒಂದು ಮಾಡಿ, ಕಾಮೆಂಟ್ಸ್ ಕೊಡಿ. ಮಕ್ಳಿಗೆ ಪಿಪಿಯಿಂದ ಹಿಡಿದು ಎಲ್ಲಾ ತರದ್ದು ಇದೆ. ಈಗಲೇ
This is the Groundnut Festival in Bengaluru. All varieties of the foods it is available. It is Groundnut Festival. That is, I showed the last video also in Mysore Ahara Mela. That is like type only. Here's Groundnut Festival, Groundnut Ahara Mela. Groundnut Mela. That is Ahara also and Groundnut both. ಸ್ನೇಹಿತರೆ ಇಲ್ಲಿ ಆಹಾರ ಮತ್ತೆ ಕಡಲೆಕಾಯಿ ಎರಡು ಇದೆ. ವ್ಯಾಪಾರನೂ ಮಾಡಬಹುದು, ತಿನ್ನಬಹುದು. ನಾವು ಬರೀ ಆಹಾರ ಮೇಳದಲ್ಲಿ ಬರೀ ಆಹಾರ ತೋರಿಸಿದ್ವಿ. ಇಲ್ಲಿ ನಿಮಗೆ ನಮ್ಮ ರೈತರು ಬರ್ತಿರೋ ಕಡಲೆಕಾಯಿನೂ ಪರ್ಚೇಸ್ ಮಾಡಬಹುದು. ನೀವು ತಿಂಡಿನೇ ತಿನ್ಬಹುದು. ನಮ್ಮ ಬಸವನಗಿರಿ ಕಡಲೆಕಾಯಿ ಪರ್ಸೆ 2024 ಅದ್ಭುತವಾಗಿ ನೀವು ನಮ್ಮ ಚಾನಲ್ HFB ಪಿನ್ ಕೋಡ್ಸ್ ಯೂಟ್ಯೂಬ್ ಅನ್ನು ನೋಡ್ತಾ ಇದ್ದೀರಾ. ಡಿಯರ್ ಫ್ರೆಂಡ್ಸ್, we are showing the Mysore only Ahara Mela. Here is the groundnuts. It's farmers selling the directly consumer to groundnuts, all varieties of the organics. Right now only my channel. Subscribe, give the likes and comments. ಸ್ನೇಹಿತರೆ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಬೆಂಗಳೂರು ಕಡಲೆಕಾಯಿ ಪರ್ಸೆ ಮತ್ತೆ ಆಹಾರ ಮೇಳದಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಮ್ಮ HFB ಪಿನ್ ಕೋಡ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಮ ಕುಟುಂಬದ ಜೊತೆ ಬಂದು ನಮ್ಮ ರೈತರು ಬೆಳೆದಿರುವ ಕಡಲೆಕಾಯಿ ನೀವು ಬೇಯಿಸಿರೋದಾಗ್ಲಿ ಹಸಿದಾಗ್ಲಿ ನೀವು ತಿನ್ಬೋದು, ತಗೊಂಡೋಗ್ಬೋದು. ಅದ್ಭುತವಾಗಿ ನಿಮಗೆ ಎಲ್ಲಾ ತರದ ಮತ್ತೆ ನೀವು ಡ್ಯೂಟಿ ಮುಗಿಸ್ಕೊಂಡ್ ಬಂದ್ರು ಮಧ್ಯರಾತ್ರಿವರೆಗೂ ಇರತ್ರಿ. ಇಲ್ಲಿ ನಿಮಗೆ ಅದ್ಭುತವಾಗಿ ನಮ್ಮ ಚಾಮರಾಜಪೇಟೆ ಬುಲ್ ಟೆಂಪಲ್ ಬಸವನಗುಡಿ ಇದೆಯಲ್ಲ, ನಾನು ಬಂದು ನೀವು ನಮ್ಮ ಪರ್ಸೆ ಕಡಲೆಕಾಯಿ 2024 ನಮ್ಮ ಬೆಂಗಳೂರಲ್ಲಿ ನೀವು ಎಲ್ಲರೂ ಬನ್ನಿ ನಿಮ್ಮ ಕುಟುಂಬದ ಜೊತೆ. ಇದು ವರ್ಷಕ್ಕೆ ಒಂದೇ ಸರಿ ನಡೆಯುವಂಥದ್ದು. ಚಿಕ್ಕ ಪರ್ಸೆ ಮತ್ತೆ ದೊಡ್ಡ ಪರ್ಸೆ. ಇಲ್ಲಿ ನೋಡ್ರಿ ನಮ್ಗೆ ಪಾವ್ ಭಾಜಿನೂ ಸಿಗ್ತಾ ಇದೆ. ಇಂಥ ತಿಂಡಿ ಇಲ್ಲ ನಂಗಿಲ್ಲ ರೀ, ಎಲ್ಲಾ ತರದ್ದು ತಿಂಡಿ ನಾವು ತೋರಿಸಿದೀವಿ ನಿಮ್ಗೆ. ಪಾವ್ ಭಾಜಿ, ಕಬ್ನಾಲು, ನಿಮಗೆ ದೋಸೆ, ಆಮೇಲೆ ಮಕ್ಳಿಗೆ ಪೊಟ್ಯಾಟೊ ಟ್ವಿಸ್ಟರ್ಗಳು, ನಿಮಗೆ ಎಲ್ಲಾ ತರದ್ದು ನಿಮಗೆ ಇಲ್ಲಿ ನಮ್ಮ ಬಸವನಗುಡಿ ಕಡಲೆಕಾಯಿ ಪರ್ಸೆ 2024 ಅದ್ಭುತವಾಗಿ ಈ ವರ್ಷ ಅಂತೂ ಇದೆ. ಅದ್ಭುತವಾಗಿ ವೆರೈಟಿ ತಿಂಡಿ ಅಂದ್ರೆ ಕಡಲೆಕಾಯಿಗಳಲ್ಲಂತೂ ನಾಟಿ ಕಡಲೆಕಾಯಿ, ಫಾರಂ ಕಡಲೆಕಾಯಿಂದ ಹಿಡಿದು ಎಲ್ಲಾ ತರದ್ದು ಇದೆ. ಇಲ್ಲಿ ನೀವು ತಗೊಂಡೋಗಿ ಕಡಲೆಕಾಯಿ ನಿಮ್ಮ ಮನೆಗಳಲ್ಲಿ ಬೇಯಿಸ್ಕೊಂಡು ಮತ್ತೆ ಅದ್ಭುತವಾಗಿ ನಮ್ಮ ರೈತರು ಬೆಳೆದಿರುವ ಕಡಲೆಕಾಯಿಯನ್ನು ನೀವು ಅವರಿಂದ ಕೊಂಡ್ಕೊಂಡು ನಿಮ್ದೆ ಬೆಲೆನೂ ಕಮ್ಮಿ ಇರುತ್ತೆ. ಅದ್ಭುತವಾಗಿ ರೈತರಿಗೂ ವ್ಯಾಪಾರ ಮಾಡಂಗಾಗತ್ತೆ. ನೋಡಿ ಇಲ್ಲಿ ಕಡಲೆಪುರಿ ನಮ್ಮ ಕರ್ನಾಟಕದಲ್ಲಿ ಇದೊಂಥರ ಪ್ರತಿ ಒಬ್ರಿಗಿಷ್ಟ. ನಮ್ಮ ಮಂಡ್ಯ, ಮೈಸೂರು, ತುಮಕೂರು, ನಮ್ಮ ಕೊಣಗಲ್ಲೂರು ಅವ್ರಿಗಂತೂ ತುಂಬಾನೇ ಇಷ್ಟ. ನಮ್ಮ ಆನೇಕಲ್ಲೂರು ಅಂತೂ ಕಡಲೆಪುರಿ ಅಂದ್ರೆ ಅದ್ಭುತವಾಗಿ ಇಷ್ಟ. ಅದ್ಭುತವಾಗಿ ನಿಮಗೆ ನಮ್ಮ ಬೆಂಗಳೂರಲ್ಲಿ ಕಡಲೆಕಾಯಿ ಪರ್ಸೆ 2024 ನೋಡ್ರಿ ಎಷ್ಟೊಂದು ಗಾಡಿಗಳು ನಿಂತಿದೆ, ಎಷ್ಟೊಂದು ಇದಿದೆ. ನೀವು ಮಧ್ಯರಾತ್ರಿವರೆಗೂ ಸಿಗುತ್ತೆ ಇಲ್ಲಿ. ನೀವು ಅದ್ಭುತವಾಗಿ ಕೂಡಲೇ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ HFB ಪಿನ್ ಕೋಡ್ ಯೂಟ್ಯೂಬ್ ಚಾನಲ್ಗೆ ನಾವು ನಿಮಗೆ ದಿನ ಇಂಥ ವಿಡಿಯೋಗಳು ಇದೆ ನೋಡಿ. ನಮ್ಮ ಚಾಮರಾಜಪೇಟೆ ಸರ್ಕಲ್ಲು. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈಗಲೇ. ನಾವು ಪ್ರತಿದಿನ ನಿಮಗೆ ಹೊಸ ವಿಡಿಯೋ ಮುಂದೆ ತೋರಿಸ್ತಾ ಇರ್ತೀವಿ. HFB ಪಿನ್ ಕೋಡ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್. Right now only subscribe my channel. Thank you very much. ನಾಳೆ ನಿಮ್ಮ ಭೇಟಿ ಮತ್ತೊಂದು ವಿಡಿಯೋ